ಅಹಿಂದ ಸಮುದಾಯಗಳಿಗೊಬ್ಬ ನಾಯಕ ಸಿಕ್ತ, ನಾಯಕನಿಗೆ ಅಧಿಕಾರ ಸಿಕ್ತು. ನಾನು ಹೇಳ್ತಿರೋದು ಅಹಿಂದ ಸಮುದಾಯಗಳಿಗೆ ಅನುಕೂಲ ಆಯ್ತಾ? ಈಗ ಏನಾಗುತ್ತೆ ಅಂದರೆ ಬೇಕಾದಷ್ಟು ಅದಕ್ಕೆ ಅಡೆತಡೆಗಳಿರುತ್ತೆ. ಒಬ್ಬ ಅಧಿಕಾರಕ್ಕೆ ಯಾರೇ ಅಧಿಕಾರಕ್ಕೆ ಹೋದ್ರೂ ಅಲ್ಲಿ ಇನ್ಯಾರೋ ಒಬ್ರು ರಿಮೋಟ್ ಕಂಟ್ರೋಲ್ ಇಟ್ಕೊಂಡಿರ್ತಾರೆ. ಕಾಂಗ್ರೆಸ್ ಪಾರ್ಟಿ ಹೈಕಮಾಂಡ್ ಯಾವುದೇ ಪಕ್ಷದಲ್ಲಾಗಲಿ. ಈಗ ಮೋದಿ ಅಧಿಕಾರದಲ್ಲಿ ಇರ್ಬೋದು, ಮೋದಿ ಖಂಡಿತವಾಗ್ಲೂ ಪ್ರಧಾನಿ ಅಲ್ಲ, ರಿಮೋಟ್ ಅದು ನಾಗಪುರದಲ್ಲಿ ಆಗ್ತಾ ಇರುತ್ತೆ. ಅದೇ ಥರ. ಬಟ್ ಇವರು ಬೆಟರ್ ದೆನ್ ಮೋದಿ. ಯಾಕೆಂದರೆ ಈತನಿಗೆ ಮೊದಲಿಂದ ಬದ್ಧತೆ ಇತ್ತು. ನಮ್ಮ ಸಿದ್ದರಾಮಯ್ಯನವ್ರಿಗೆ ಮೊದಲಿಂದ ಕಮಿಟ್ಮೆಂಟ್ ಇತ್ತು. ಆತನ ಕೈಯಲ್ಲಿ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಆ ಸಮಾಜಕ್ಕೆ ಸಹಾಯ ಆಗ್ತಾ ಇದೆ. ನಮಗೊಂದು ಹೋಪ್, ಅದು ಖಂಡಿತವಾಗ್ಲೂ ಹೋಪ್. ಇಲ್ಲಾಂದರೆ ಭಾಳ ಕಷ್ಟ ಆಗ್ತಾಯಿತ್ತು ನಮಗೆ. ಸೊ ಏನು ಅಹಿಂದ ಜನರಿಗೆ ಈ ರಾಜ್ಯದಲ್ಲಿ ಎಷ್ಟು ಭದ್ರತೆ ಇದೆ? ನಾಯಕತ್ವ ಇದೆ, ಮುಖ್ಯಮಂತ್ರಿ ಇದ್ದಾರೆ, ಆದರೆ ಅದು ಕೆಳವರ್ಗ ರೀಚ್ ಆಗಬೇಕಲ್ಲ. ಧರಣೇಶ್ವರ, ಈಗ ಈ ಡಿವೈಡ್ ಆ್ಯಂಡ್ ರೂಲ್ ಪಾಲಿಸಿ ಏನಿದೆ, ಈ ಮುಖ್ಯ ಕಾರಣ ಯಾರು ಗೊತ್ತಾ ನಿಮಗೆ? ದಾವಣಗೆರೆಯಲ್ಲಿ ಈ ಥರದ್ದು ಒಂದು ವಿಷ ಬೀಜ ಬಿದ್ದಕ್ಕೆ ನಿಮ್ಮ ಪ್ರಕಾರ ಯಾರು? CM ಇಬ್ರಾಹಿಂ. ಒಂಚೂರು ವಿಷ ಹಾಕ್ಬಿಟ್ಟು ಬಂದುಬಿಟ್ರೆ ಅದೇನೇನೋ ಅನ್ನಿಸ್ಬೇಕಾಗುತ್ತೆ. ಅಪ್ಪ ತಾತ ಸತ್ತಿದ್ದಾರೆ, ಮಗನಿಗೆ ಕೊಡ್ತಾರೆ. ಅಲ್ಲಿ ಮೇಟಿ ಸತ್ತರು, ಅವ್ರ ಮಗನಿಗೆ ಕೊಟ್ಟರು. ಇಲ್ಲಿ ಆದರೆ ಇದಾಯಿತು, ನೆಕ್ಸ್ಟ್ ಟೈಮ್ ಕೊಡ್ಬೋದಾಗಿತ್ತು. ಈಗ ಅಲ್ಪಸಂಖ್ಯಾತರು ಹೋಗಿ ಇಲ್ಲ ಸರ್ ನೆಕ್ಸ್ಟ್ ಟೈಮ್ ನಮ್ಗೆ ಬೇಕೇ ಬೇಕು ಅಂತ ಕೇಳ್ಬೋದಾಗಿತ್ತು. ಅದನ್ನು ದಟ್ ಇಸ್ ನಾಟ್ ದ ಬಿಗ್ ಇಶ್ಯೂ ಅಟ್ ಆಲ್. ಈ ಥರದ ಎಲಿಮೆಂಟ್ಗಳು ಮೀರ್ ಸಾಧಕಗಳು, ಪೂರ್ಣಯ್ಯನವರು ಕೆಲವರು ಇರ್ತಾರೆ. ಅಲ್ಲಿ ಕೆಲವರು ಅವ್ರು ಒಡಕು ತರೋದಕ್ಕೆ ಇದನ್ನು ಮೀಡಿಯಾದವರು ಕಾಯ್ತಾ ಇರ್ತಾರೆ. ಏನೋ ದೊಡ್ಡದಾಗಿದೆ, ಅಲ್ಲಿ ಏನೂ ಆಗಲ್ಲ, 2 ಸೀಟು ಬರುತ್ತೆ ಅದು. ಆದರೆ ನಿಮ್ಮ ಪ್ರಕಾರ ಅಹಿಂದದಲ್ಲಿ ಸಮಸ್ಯೆ ಇರೋದು ಅಹಿಂದದವರಿಂದ ನಿಂತು ಕೆಲವರು ಇರ್ತಾರೆ, ಮೀರ್ ಸಾಧಕಗಳು ಕೆಲವರು ಇರ್ತಾರೆ, ಪೂರ್ಣಯ್ಯನವರು ಕೆಲವರು ಇರ್ತಾರೆ. ಬೇರೆಯವರು ಅದನ್ನು ರಿಮೋಟ್ ಕಂಟ್ರೋಲ್ ಕೆಲವರು ಇರ್ತಾರೆ, ನಾಗ್ಪುರದಲ್ಲಿ ಕೂತ್ಕೊಂಡು ಅದನ್ನು ಆಪ್ರೇಟ್ ಮಾಡ್ತಾ ಇರ್ತಾರೆ. ದಾವಣಗೆರೆ ವಿಷಯದಲ್ಲೂ ನಾಗ್ಪುರದ ಎಲ್ಲ ಅಯ್ಯೋ ಸರ್, ನಿಮ್ಮ ಭೂಕನಿಕೆಯವರು ಏನು ಮಾಡ್ತಾರೆ ಅನ್ನೋ ಅವ್ರಿಗೆ ಗೊತ್ತಿದೆ. ಧರಣೇಶ್ ಅವರು ಯಾರ ಜೊತೆ ಕೂತ್ಕೊಂಡು ಮಾತಾಡ್ತಾ ಇದ್ದಾರೆ ಅನ್ನೋದು ಅವ್ರಿಗೆ ಗೊತ್ತಾಗ್ತಾ ಇದೆ. ಆ ಥರದ ವ್ಯವಸ್ಥೆ ಇದೆ ಅಲ್ಲಿ. ಅದಕ್ಕೆ ಅವ್ರು ಸಕ್ಸಸ್ ಆಗಿರೋದು. ಇನ್ನೂ 50 ವರ್ಷ ಆಳೋದಕ್ಕೆ ಅವ್ರ ಹತ್ರ ಹಣ ಶೇಖರಿಸ್ಕೊಂಡು ಇಟ್ಕೊಂಡಿದ್ದಾರೆ. ಸರಿ ಸರ್, ಅಹಿಂದದವರು ಇನ್ನೂ 50 ವರ್ಷ ಆಳ್ಲಿಕ್ಕೆ ಸಾಧ್ಯನಾ? ಖಂಡಿತ ಸರ್, ನಾವು ಆಗಲೇಬೇಕು. ನಾವು ಬದುಕು ಮುಂದಿನ ಜನಾಂಗ ನಮ್ಮನ್ನು ಶಾಪ ಹಾಕ್ತಾರೆ.